ಇವರು 5ನೇ ಅವತಾರ ಅಂತ ನಾವು ಕೂಡ ಓದಿದ್ದೀವಿ. ವೀಣಾ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬಾದೇವಿಯ ಗರ್ಭಾಂಬುದಿಯಲ್ಲಿ ವೆಂಕಟನಾಥ ಎಂಬುವಂಥ ನಾಮಕರಣದಿಂದ ಅವತಾರ ಮಾಡ್ತಾರೆ. ಅವರು ಬಹಳ ಚೆನ್ನಾಗಿ ವೀಣೆಯನ್ನು ನುಡಿಸ್ತಿದ್ರು ಅಂತ ನಾವು ಕೂಡ ಓದಿದ್ದೀವಿ. ಕೃಷ್ಣದೇವರ ಜನಿಗೆ ಇವರ ಪೂರ್ವಿಕರು ವೀಣಾ ವಿದ್ಯೆಯನ್ನು ಹೇಳ್ಕೊಡುವುದರ ಮೂಲಕವಾಗಿ ಹಗಲು ದೀವಿಟಿಕೆ ಅನ್ನತಕ್ಕಂಥ ಒಂದು ಗೌರವವನ್ನು ಪಡೆದರು. ರಾಯರು ಇದೇ ಜಾಗವನ್ನ ಬೃಂದಾವನಸ್ಥರಾಗೋದಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು? ಇಲ್ಲಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು ಅಹೋಬಿಳ ಕ್ಷೇತ್ರ ಹಿರಣ್ಯಕಶಿಪುವಿನ ರಾಜಧಾನಿ. ಮಂಚಾಲಮ್ಮ ಅಂತ ಇವತ್ತು ನಾವೇನು ಕರಿತೇವೆ, ಅದು ಹಿರಣ್ಯಕಶಿಪುವಿನ ಕುಲದೇವತೆ. ಯೋಗೀಂದ್ರ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ ಆಂಜನೇಯನ ವಿಗ್ರಹದ ಗರ್ಭಗುಡಿಯ ಒಳಭಾಗದಲ್ಲಿ, ಆಂಜನೇಯನ ಎಡಭಾಗದಲ್ಲಿ ಒಂದು ಪುಟ್ಟ ಶಿವಲಿಂಗ ಇದೆ. ಅದು ಹಿರಣ್ಯಕಶಿಪು ಸ್ಥಾಪನೆ ಮಾಡಿದ್ದು. ಬೃಂದಾವನವನ್ನ ಕಟ್ಟೋದಕ್ಕೆ ವಿಶೇಷವಾದಂತ ಕಲ್ಲನ್ನ ಬಳಸಲಾಗಿತ್ತು. ರಾಮಸೀತೆಯರು ಒಂದು 7 ಗಳಿಗೆ ಆ ಕಲ್ ಮೇಲೆ ಕೂಡ್ತಾರೆ. 7 ಗಳಿಗೆ ಕೂತ ಕಾರಣದಿಂದ 700 ವರ್ಷಗಳ ಕಾಲ ಈ ಶಿಲೆ ಪೂಜೆಗೊಳ್ಳುತ್ತೆ ಅನ್ನುವಂಥ ಮಾತನ್ನೇ ಹೇಳ್ತಾರೆ. ಏಯ್ ಬೊಮ್ಮನ್ ಹೈ ಬಡ್ನೇಕುರ ಯಾತಕ ಅಂತ ಜೋರು ಮಾಡ್ತಾನೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಯ್, ಹೆಲೋ, ನಮಸ್ಕಾರ. ಎಸ್, ಬಹುಶಃ ನಾ ಈ ಹಾಡು ಹೇಳ್ತಿದ್ದಾಗೆ ಎಲ್ರಿಗೂ ಗೊತ್ತಾಗಿರಬೇಕು. ಎಸ್, ಇವತ್ತು ನಾವು ಮಂತ್ರಾಲಯದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಹಿಂದಿನ ಸಂಚಿಕೆಯಲ್ಲಿ ಮಂತ್ರಾಲಯದ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸಿದ್ವಿ. ಈ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನ ತಿಳಿಯೋಣ. ನಮ್ಮ ಜೊತೆ ಡಾಕ್ಟರ್ ಎನ್ ವಾದಿರಾಜಾಚಾರ್ಯರಿದ್ದಾರೆ, ಶಿಷ್ಯ ಸಂಪರ್ಕ ಕಾರ್ಯಾಲಯದ ಅಧಿಕಾರಿಗಳು. ಸೊ ನಮಸ್ಕಾರ ಆಚಾರ್ಯ. ರಾಯರು ಅಂತಿದ್ದಾಗೆ ನಮಗೆ ಸಾಕಷ್ಟು ಅಂದರೆ ನಾವೇನು ಕೇಳ್ಕೊಂಡು ಬರ್ತೀವೋ ನಮಗೆ ಅದನ್ನು ತಕ್ಷಣ ಒಂಥರ ವರದಾನವಾಗಿ ಕೊಡುವಂಥದ್ದು. ಇಂಥ ರಾಯರ್ ಇವರು 5ನೇ ಅವತಾರ ಅಂತ ನಾವು ಕೂಡ ಓದಿದ್ದೀವಿ. ಇದು ಶಂಕುಕರ್ಣ ಅನ್ನುವಂಥ ಒಂದು ದೇವತೆ. ಆ ಶಂಕುಕರ್ಣ ದೇವತೆ ಏನಾಗಿದೆ ಅಂತಂದರೆ ಬ್ರಹ್ಮದೇವರ ಆಸ್ಥಾನದಲ್ಲಿ ಅವರು ಸೇವಕರಾಗಿ ಇದ್ದರು. ಸೇವಕರಾಗಿ ಇದ್ದಾಗ ಒಂದು ದಿವಸ ಬ್ರಹ್ಮದೇವರು ಮಾಡುವಂಥ ಪರಮಾತ್ಮನ ಪೂಜೆಗೆ ಬೇಕಾದ ಪುಷ್ಪಾದಿಗಳು, ತುಳಸಿ ಇವುಗಳನ್ನು ತರೋದರಲ್ಲಿ ಸ್ವಲ್ಪ ವಿಳಂಬ ಮಾಡ್ತಾರೆ. ವಿಳಂಬ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋಪಗೊಂಡಂಥ ಬ್ರಹ್ಮದೇವರು ಶಾಪವನ್ನು ಕೊಟ್ಟರು ಅಂತ ಕತೆ ಬರುತ್ತೆ. ಇದೆಲ್ಲವೂ ನಾವು ಒಂಥರದ ಯೋಚನೆ ಮಾಡಬೇಕಾದದ್ದೇ. ಬ್ರಹ್ಮದೇವರಿಗೆ ಕೋಪ ಇಲ್ಲ. ಬ್ರಹ್ಮದೇವರ ಸನ್ನಿಧಿಯಲ್ಲಿ ಇರೋರು ಪಾಪಕರ್ಮಗಳು ಮಾಡಲ್ಲ. ಅಂದರೆ ಅವ್ರು ಯಾಕೆ ಲೇಟಾಗಿ ತಂದರು, ತಪ್ಪು ಮಾಡಿದರೆ ಯಾಕೆ, ಕೋಪ ಇಲ್ಲದೆ ಇರತಕ್ಕಂಥ ಬ್ರಹ್ಮದೇವರು ಕೋಪವನ್ನು ಯಾಕೆ ತಂದ್ಕೊಂಡ್ರು ಅನ್ನುವಂಥ ಒಂದು ಜಿಜ್ಞಾಸೆ ಸಹಜವಾಗಿ ಬರುತ್ತೆ. ಇದೆಲ್ಲವೂ ಕೂಡ ಜಗತ್ತಿನ ಕಲ್ಯಾಣಕ್ಕೆ ಭಗವಂತನು ಹೂಡಿದ ಒಂದು ನಾಟಕ.
ಅವರು ತಪ್ಪು ಮಾಡಿದಂತೆ ಇರಬೇಕು, ಬ್ರಹ್ಮದೇವರು ಶಾಪ ಕೊಟ್ಟಂತೆ ಇರಬೇಕು. ಒಂದೊಂದು ಬಾರಿ ದೊಡ್ಡವರ ಶಾಪವು ವರವಾಗಿ ಪರಿಣಮಿಸುತ್ತಂತೆ. ಹಾಗಾಗಿ ಬ್ರಹ್ಮದೇವರು ಕೋಪಗೊಂಡಂತೆ ನಟಿಸಿ ತಡವಾಗಿ ಬಂದ ಕಾರಣದಿಂದ ಶಂಕುಕರ್ಣನಿಗೆ ಶಾಪ ಕೊಟ್ಟರು, ದೈತ್ಯ ಯೋನಿಯಲ್ಲಿ ಹುಟ್ಟು ಅಂತ. ದೈತ್ಯನಲ್ಲಿ ಹುಟ್ಟಿದರೂ ಕೂಡ ಭಗವಂತನ ಪೂಜೆ ಆರಾಧನೆ ಇವ್ಯಾವುದೂ ಕೂಡ ನಿನಗೆ ಮರಿಬಾರ್ದು, ಅದು ನೆನಪಿನಲ್ಲಿರಬೇಕು, ಅದು ಅಖಂಡವಾಗಿ ಇರಬೇಕು ಅನ್ನುವಂಥ ವರ ಕೊಟ್ಟಿದ್ದರಿಂದ ಅವರೇ ಪ್ರಹ್ಲಾದರಾಜರಾಗಿ ಬಂದರು. ತನ್ನ ಅವನತಿಗೆ ಕಾರಣವಾಗ್ತದೆ ಎನ್ನುವಂಥ ಪ್ರಶ್ನೆ ಇದ್ದಾಗಲೂ ಕೂಡ ಭಗವಂತನ ಭಕ್ತಿಯನ್ನು ಬಿಡದಿರತಕ್ಕಂಥ ಒಂದು ದಾರ್ಢ್ಯವಾದ ಭಕ್ತಿಯನ್ನು ಇಟ್ಟುಕೊಂಡವರು ಪ್ರಹ್ಲಾದರಾಜರು. ಹಾಗಾಗಿ ಪ್ರಹ್ಲಾದರಾಜರು ಭಕ್ತಿಯಲ್ಲಿ ವಿಶೇಷವಾಗಿ ಬೆಳೆದು ನಿಂತರು, ಭಗವಂತನನ್ನು ಆರಾಧನೆ ಮಾಡಿದರು, ಅವನೇ ಸರ್ವಸ್ವ ಅಂದ್ಕೊಂಡ್ರು. ಅವನನ್ನು ಕೊಲ್ಲುವ ಪ್ರಯತ್ನ ಮಾಡಿದ ತಂದೆಯನ್ನು ಮೀರಿ ನಿಂತರು. ಕೊಟ್ಟ ವಿಷವೂ ಕೂಡ ಅಮೃತವಾಯಿತು, ಹಾಕಿದ ಬೆಂಕಿ ಪುಷ್ಪವೃಷ್ಟಿಯಾಯಿತು. ಸಮುದ್ರದ ಮಡುವಿನಲ್ಲಿ ಹಾಕಿದರೂ ಮೇಲೆದ್ದು ಬಂದ, ಪರ್ವತದಿಂದ ಉರುಳಿಸಿದರೂ ಕೂಡ ಸುಲಭವಾಗಿ ಬಾಲಕ ಎದ್ದು ಬಂದಿದ್ದಾನೆ, ಆನೆಯ ಕಾಲಿನಲ್ಲಿ ತುಡಿಸಿದರೂ ಕೂಡ ಎಚ್ಚರದಿಂದ ಮತ್ತೆ ಪುನಃ ಉತ್ಥಾನನಾಗಿ ಬಂದಿದ್ದಾನೆ. ಇವೆಲ್ಲವೂ ಕೂಡ ಭಗವಂತನ ಲೀಲೆ. ಆ ನಿಟ್ಟಿನಲ್ಲಿ ಆ ಪ್ರಹ್ಲಾದರಾಜರು ಆಡುವ ಒಂದೆರಡು ಮಾತುಗಳು ನಮಗೆ ನಿಜವಾಗಲೂ ಕೂಡ ಆದರ್ಶವಾಗಿರುತ್ತೆ. ನಿನಗೆ ಇಷ್ಟೆಲ್ಲ ಬಲ ಎಲ್ಲಿಂದ ಬಂತು ಅಂತ ಅವರ ಅಪ್ಪ ಹಿರಣ್ಯಕಶಿಪು ಕೇಳ್ತಾನೆ. ಕೇಳಿದಾಗ ಆವಾಗ ಪ್ರಹ್ಲಾದರಾಜರು ಮಾತನಾಡುವ ಮಾತು ಏನು ಅಂದರೆ, ಇಡೀ 3 ಲೋಕವನ್ನು ಗಡಗಡ ನಡಗಿಸ್ತೀನಿ ಅಂತ ನೀನು ಹೇಳ್ತಾ ಇಲ್ಲ, ಆ ನಿನಗೆ ಬರುವ ಬಲವು ನನ್ನ ಅಪ್ಪ ಕೊಟ್ಟದ್ದೇ, ಭಗವಂತ ಕೊಟ್ಟದ್ದೇ ಹೊರತಾಗಿ ಸ್ವಂತ ಬಲ ಅನ್ನುವಂಥದ್ದು ಯಾವುದಿಲ್ಲ. ನಿನ್ನಲ್ಲಿರುವ ಬಲವು ನನ್ನಲ್ಲಿರುವ ಬಲವು ಎಲ್ಲವೂ ಪರಮಾತ್ಮಂದು ಅಂತ ಹೇಳಿದಾಗ ಕೋಪಗೊಂಡಂಥ ಪ್ರಹ್ಲಾದ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡಿದಾಗ ಅವ ಭಗವಂತ ನರಸಿಂಹನಾಗಿ ಬಂದು ವಿಶೇಷವಾಗಿ ಅವರ ತಂದೆಯನ್ನು ಸಂಹಾರ ಮಾಡಿ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡ್ತಾನೆ. ಬಾಲ್ಯಿಕರಾದಾಗಲೂ ಕೂಡ ಮೊದಲು ಕೌರವರ ಸೈನ್ಯದಲ್ಲಿ ಇದ್ದರೂ ಕೂಡ ವಿಶೇಷವಾಗಿ ಭೀಮಸೇನ ದೇವರ ಉಪದೇಶದ ಬಲದಿಂದ, ಅವರ ಗದಾಪ್ರಹಾರದಿಂದ ಅವರ ಮರಣ ಬರುತ್ತದೆ. ಕೊನೆಯ ಕಾಲದಲ್ಲಿ ಪಾಂಡವರ ಪಕ್ಷವನ್ನು ಸೇರಿದಂತಹ ಇವರು ಬಾಲ್ಯಿಕರು ಕೊನೆಯ ಕಾಲದಲ್ಲಿ ಭಗವದ್ಭಕ್ತರಾಗಿ ತನ್ನ ದೇಹತ್ಯಾಗವನ್ನು ಮಾಡ್ತಾರೆ. ಆದ್ದರಿಂದಲೇ ಅವರು ಬಾಲ್ಯಿಕರಾಗಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ಭೀಮಸೇನ ದೇವರಿಗೆ ಒಂದು ಸುವರ್ಣ ರಥವನ್ನು ಮಾಡಿಕೊಡ್ತಾರೆ. ರಥವನ್ನು ಮಾಡಿ ನೀನು ಯುದ್ಧಕ್ಕೆ ಕೊಂಡೊಯ್ಯಿ ಅಂತ ಕೃಷ್ಣನಿಗೆ ಕೊಟ್ಟು ತನ್ನ ಮೂಲಕ ಭೀಮಸೇನ ದೇವರಿಗೆ ಕೊಡಿಸ್ತಾರೆ. ಅಂದು ಕೃಷ್ಣನಿಗೆ ಕೊಟ್ಟ ಕಾರಣದಿಂದ, ಅದು ಭೀಮಸೇನ ದೇವರಿಗೆ ಕೊಟ್ಟ ಕಾರಣದಿಂದ ಭಗವಂತನಿಗೆ ಕೊಟ್ಟದ್ದು ಏನಾಗುತ್ತೆ ಅಂದರೆ ಇಮ್ಮಡಿ ಮುಮ್ಮಡಿಯಾಗಿ ನಮಗೆ ವಾಪಸ್ ಬರುತ್ತೆ. ಅವತ್ತು ಬಾಲ್ಯಿಕರು ಸುವರ್ಣ ರಥವನ್ನು ಕೊಟ್ಟಿದ್ದರು. ಆ ಬಾಲ್ಯಿಕರಿಗೆ ಸುವರ್ಣ ರಥ ಯಾಕೆ, ನವರತ್ನ ರಥದಲ್ಲಿ ಮೆರಿ ಅಂತ ಅದೇ ಬಾಲ್ಯಿಕರು ರಾಘವೇಂದ್ರ ಸ್ವಾಮಿಗಳಾದಾಗ ಪುನಃ ಕೊಟ್ಟು ಇವತ್ತು ನವರತ್ನದ ರಥದಲ್ಲಿ ಮೆರೆಸುವಂತೆ ಭಗವಂತ ಮಾಡ್ತಾನೆ ಎಂಬುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಕೊನೆಗೆ ಭಗವದ್ಭಕ್ತರಾಗಿ ಅವರು ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ. ಅವರೇ ಕೃಷ್ಣದೇವರಾಜರ ಒಂದು ಆಸ್ಥಾನ ಗುರುಗಳಾಗಿ ವ್ಯಾಸರಾಜರಾಗಿ ಅವತಾರ ಮಾಡ್ತಾರೆ. ಉದ್ಗ್ರಂಥಗಳನ್ನು ರಚಿಸಿ ಕೃಷ್ಣದೇವರಾಜನಿಗೆ ಬಂದ ಕುಹಯೋಗವನ್ನೇ ಪರಿಹಾರ ಮಾಡುವುದರ ಮೂಲಕವಾಗಿ ದೊಡ್ಡ ರಾಜಗುರುಗಳಾಗಿ ಪ್ರಸಿದ್ಧರಾಗ್ತಕ್ಕಂಥವ್ರಾಗ್ತಾರೆ. ಅವರು ಬರೆದ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅನ್ನುವಂಥ 3 ಗ್ರಂಥಗಳು ನರಸಿಂಹದೇವರ 3 ಕಣ್ಣಿದ್ದಂತೆ ಅಂತ ನಮ್ಮ ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾರೆ. ಹೀಗೆ ಗ್ರಂಥಗಳ ರಾಶಿಯಿಂದ ಸಾರ್ವಜನಿಕ ಸೇವೆ, ವ್ಯಾಸರಾಜರು ಕಟ್ಟಿಸಿದ ಒಂದು ಕೆರೆಕಟ್ಟೆಗಳು ಇವತ್ತು ಯಾವ ರಾಜರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಮಟ್ಟದ ಕೆರೆಕಟ್ಟೆಗಳನ್ನೆಲ್ಲ ಕಟ್ಟಿ ಸಾರ್ವಜನಿಕ ಒಂದು ಸೇವೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು, ಮಹಿಮೆಗಳಿಂದ ಅವರು ಜಗತ್ಪ್ರಸಿದ್ಧರಾದವರು, ಅನೇಕ ರೀತಿಯಾಗಿ ರಾಜಗುರುಗಳಾಗಿ ಪ್ರಸಿದ್ಧರಾದಂತಹ ವ್ಯಾಸರಾಜರೇ ಮುಂದೆ ರಾಘವೇಂದ್ರ ಸ್ವಾಮಿಗಳವರಾಗಿ ಪ್ರಸಿದ್ಧರಾಗ್ತಾರೆ. ಅದು ಬೀಗಮುದ್ರೆ ಅಂತ ಗೌತಮ ಗೋತ್ರದ ಮನೆತನ. ವೀಣಾ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬಾದೇವಿಯ ಗರ್ಭಾಂಬುದಿಯಲ್ಲಿ ವೆಂಕಟನಾಥ ಎಂಬುವಂಥ ನಾಮಕರಣದಿಂದ ಅವತಾರ ಮಾಡ್ತಾರೆ. ಸುಧೀಂದ್ರ ತೀರ್ಥರ ಮೂಲಕವಾಗಿ ಹೆಚ್ಚಿನ ಪಾಂಡಿತ್ಯವನ್ನು ಗಳಿಸಿ ಅವರಿಂದ ವ್ಯತ್ಯಾಸವನ್ನು ಪಡೆದು ರಾಘವೇಂದ್ರ ತೀರ್ಥರು ಅಂತ ಪ್ರಸಿದ್ಧರಾದರು ಅಂತ ನಾವು ಆಮೇಲೆ ಅವರು ಬಹಳ ಚೆನ್ನಾಗಿ ವೀಣೆಯನ್ನು ನುಡಿಸ್ತಿದ್ರು ಅಂತ ನಾವು ಕೂಡ ಓದಿದ್ದೀವಿ. ಕೃಷ್ಣದೇವರಾಜನಿಗೆ ಇವರ ಪೂರ್ವಿಕರು ವೀಣಾ ವಿದ್ಯೆಯನ್ನು ಹೇಳ್ಕೊಡುವುದರ ಮೂಲಕವಾಗಿ ಹಗಲು ದೀವಿಟಿಗೆ ಅನ್ನತಕ್ಕಂಥ ಒಂದು ಗೌರವವನ್ನು ಪಡೆದರು. ಈಗ ದೀವಿಟಿಗೆ ಅನ್ನೋದು ಕತ್ತಲಲ್ಲಿ ಬೆಳಕನ್ನು ತೋರಿಸುವ ಕಾರ್ಯ, ಅದು ರಾತ್ರಿ ಕೊಂಡೊಯ್ಯುವ ವ್ಯಾಪಾರ. ಆದರೆ ಅದನ್ನು ಹಗಲಿನಲ್ಲಿ ಹಿಡ್ಕೊಂಡು ಹೋಗೋದ್ರಿಂದ ಒಂದು ವಿಶೇಷ ಗೌರವ, ಅದನ್ನು ಇವರ ಪೂರ್ವಜರು ಪಡ್ಕೊಂಡಿದ್ದರು ಅನ್ನತಕ್ಕಂಥ ಇತಿಹಾಸ ಸಾರ್ತಾ ಇದೆ. ಹಾಗಾಗಿ ವೀಣೆಯಲ್ಲಿ ಅದ್ಭುತವಾದ ಒಂದು ಪಾಂಡಿತ್ಯ ಇವರಲ್ಲಿತ್ತು ಅನ್ನತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಆಮೇಲೆ ನನಗೆ ಬಹಳ ಬಹಳ ಒಂಥರ ಕುತೂಹಲಕಾರಿಯಾದಂಥ ವಿಚಾರನ ಕೇಳಬೇಕು ಅಂತ ತುಂಬ ಕಾಯ್ತಾ ಇದ್ದೆ. ರಾಯರು ಇದೇ ಜಾಗವನ್ನು ಬೃಂದಾವನಸ್ಥರಾಗೋದಕ್ಕೆ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ಪ್ರಹ್ಲಾದರಾಜರು ಆಗಿದ್ದಾಗ
ಇಲ್ಲಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು ಅಹೋಬಿಳ ಕ್ಷೇತ್ರ ಹಿರಣ್ಯಕಶಿಪುವಿನ ರಾಜಧಾನಿ. ಅದು ಬಹುಶಃ ಈ ಜಿಲ್ಲೆಯಲ್ಲೇ ಬರುತ್ತೆ ಅಹೋಬಿಳ. ಮಂತ್ರಾಲಯ ಯಾವ ಕರ್ನೂಲು ಜಿಲ್ಲೆ ಇದೆಯೋ ಆ ಕರ್ನೂಲು ಜಿಲ್ಲೆಯಲ್ಲೇ ಅಹೋಬಿಳ ಕ್ಷೇತ್ರವು ಬರುತ್ತೆ. ಮಂಚಾಲಮ್ಮ ಅಂತ ಇವತ್ತು ನಾವೇನು ಕರಿತೇವೆ, ಅದು ಹಿರಣ್ಯಕಶಿಪುವಿನ ಕುಲದೇವತೆ. ಹಾಗೆ ಕುಲದೇವತೆ ಆರಾಧನಾ ನಿಮಿತ್ತ ಹಿರಣ್ಯಕಶಿಪು ಇಲ್ಲಿಗೆ ಬರ್ತಾ ಇದ್ರು. ಪ್ರಹ್ಲಾದರಾಜರು ಕೂಡ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದು ಉಂಟು. ಮಂಸಾಲ, ಮಂಚಾಲ, ಮಂತ್ರಾಲಯ ಅಂತ ಹೀಗೆ ಅನೇಕ ಬಗೆಯಾದ ಹೆಸರನ್ನು ಹೊಂದಿ ಇವತ್ತು ಮಂತ್ರಾಲಯ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದಾಗಿದೆ. ಯೋಗೀಂದ್ರ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ ಆಂಜನೇಯನ ವಿಗ್ರಹದ ಗರ್ಭಗುಡಿಯ ಒಳಭಾಗದಲ್ಲಿ, ಆಂಜನೇಯನ ಎಡಭಾಗದಲ್ಲಿ ಒಂದು ಪುಟ್ಟ ಶಿವಲಿಂಗ ಇದೆ. ಅದು ಹಿರಣ್ಯಕಶಿಪು ಸ್ಥಾಪನೆ ಮಾಡಿದ್ದು. ಬಹುಶಃ ಯಾರಿಗೂ ಈ ಚರಿತ್ರೆ ಗೊತ್ತಿಲ್ಲ. ಅದು ಕುಲದೇವತೆ ಮಂತ್ರಾಲಯ ಅನ್ನಕ. ಹಾಗಾಗಿ ಹಿರಣ್ಯಕಶಿಪು ಇಲ್ಲಿ ಬಂದಾಗ ಪ್ರಹ್ಲಾದರಾಜರು ಈ ಪರಿಸರವನ್ನೇ ಪುಣ್ಯ ಸಾಧನೆಗೆ ಬೇಕಾದ ಪರಿಸರ ಅಂತ ನಾವು ಹೇಳ್ಬೋದು. ಯಜ್ಞ ಮಾಡಿದ ಸ್ಥಳದಿಂದ, ಯಜ್ಞದ ಒಂದು ಪ್ರಭಾವದಿಂದ ಆ ಸ್ಥಳದಲ್ಲಿ ಒಂದು ವಿಜಯದ ಸಂಕೇತ ಮೂಡಿತ್ತು. ಈ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದರು, ತಮ್ಮ ಕಾಲ ಮುಗಿದೋಯ್ತು. ನಂತರದಲ್ಲಿ ಈ ಪರಿಸರವನ್ನು ಅನುಸಾಲ್ವ ಅಂತ ಒಬ್ಬ ರಾಜ ಆಳ್ತಾ ಇದ್ದ, ಪಾಂಡವರ ಕೌರವ ಕಾಲದಲ್ಲಿ. ಇದು ಕೃತಯುಗದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದ್ದು. ದ್ವಾಪರ ಯುಗದಲ್ಲಿ ಅನುಸಾಲ್ವ ಅಂತ ರಾಜ ಈ ಮಂತ್ರಾಲಯವನ್ನು ಆಳ್ತಾ ಇದ್ದ. ಕೊನೆ ಕೃಷ್ಣನೇ ಅರ್ಜುನನ ಜೊತೆಗೆ ಬಂದ. ಅನುಸಾಲ್ವ ಯುದ್ಧಕ್ಕೆ ನಿಂತ. ಎಷ್ಟೇ ಬಾಣ ಹೊಡೆದರೂ ಕೂಡ ಅನುಸಾಲ್ವನಿಗೆ ಬಾಣ ಬಡಿತಾ ಇರಲಿಲ್ಲ. ಅರ್ಜುನನಿಗೆ ಆಶ್ಚರ್ಯ, ನನ್ನಂಥ ವೀರ ಯೋಧನನ್ನು ಕೂಡ ತಡಿಲಕ್ಕೆ ಆಗ್ತಾ ಇಲ್ಲಲ್ಲ, ಏನು ಕಾರಣ ಅಂತ ಯೋಚನೆ ಮಾಡ್ತಾ ಇರುವಾಗ ಕೊನೆಗೆ ಕೃಷ್ಣ ಹೇಳ್ತಾನೆ, ಅವನು ನಿಂತ ಸ್ಥಳ ಆ ಥರದ ಪವರ್ಫುಲ್ ಇದೆ. ಹಿಂದೆ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ, ಅಲ್ಲಿ ನಿಂತವರಿಗೆ ಅಪಜಯ ಅನ್ನುವಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ, ನನ್ನ ಕುದುರೆಯನ್ನು ಸ್ವಲ್ಪ ಹಿಂದಕ್ಕೆ ಕಳಿಸ್ತೇನೆ, ರಥವನ್ನು ಹಿಂದಕ್ಕೆ ಸರಿಸ್ತೇನೆ ಅಂತ. ಹಿಂದಕ್ಕೆ ಸರಿಸಿದಾಗ ಅವನು ಮುಂದಕ್ಕೆ ಬಂದ. ಆ ಸ್ಥಳವನ್ನು ಬಿಟ್ಟು ಬಂದಾಕ್ಷಣ ಒಂದೇ ಬಾಣದಲ್ಲಿ ಸೋತು ಶರಣಾಗತನಾಗ್ತಾನೆ. ಈ ಮಾತನ್ನೇ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ, ನಾವೇ ಹಿಂದೆ ಯಜ್ಞ ಮಾಡಿದ ಸ್ಥಳ, ಅನುಸಾಲ್ವ ಯುದ್ಧದಲ್ಲಿ ಗೆದ್ದ ಸ್ಥಳ. ಆದ್ದರಿಂದ ಈ ಸ್ಥಳವನ್ನೇ ನನಗೆ ಕೊಡಬೇಕು ಅನ್ನುವಂಥ ಮಾತನ್ನು ಆದ್ವಾನಿಯ ನವಾಬನಿಗೆ ರಾಯರು ಹೇಳ್ತಾರೆ. ಆದ್ವಾನಿಯ ನವಾಬನಿಗೆ ಹೇಳಕ್ಕೂ ಒಂದು ಕಾರಣ ಇದೆ. ಆ ಕಡೆ ಸಂಚಾರತ್ವೇನ ಬಂದಾಗ ಅವನಿಗೆ ಒಂದು ಲಕೋಟಿ ಬರುತ್ತೆ, ಪತ್ರ. ಆ ಪತ್ರ, 2 ಪತ್ರವನ್ನು ಓದಿಸ್ಬೇಕು ಅಂದರೆ ಯಾರೂ ಇರಲಿಲ್ಲ. ಇವನ ಸ್ಫುರದ್ರೂಪಿ ಕಾಂತಿ ನೋಡಿಬಿಟ್ಟು ಬ್ರಾಹ್ಮಣ ಅಂದಮೇಲೆ ಓದ್ಲಕ್ಕೆ ಬರುತ್ತೆ ಅಂತ ಅವ್ನು ಕೈಲಿ ಕೊಡ್ತಾರೆ. ನನಗೆ ಓದ್ಲಕ್ಕೆ ಬರಲ್ಲ ಅಂತಾನೆ. ಏಯ್ ಬೊಮ್ಮನ್ ಹೈ ಪಡ್ನೇಕುರಯ್ಯಾತಕ್ಕೆ ಅಂತ ಜೋರು ಮಾಡ್ತಾನೆ. ಜೋರು ಮಾಡಿದ ತಕ್ಷಣ ಅಯ್ಯೋ ರಾಘವೇಂದ್ರ ಕಾಪಾಡಪ್ಪ ಅಂತ ರಾಯರನ್ನು ನೆನೆಸ್ತಾನೆ. ಟಕ 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 ಓದ್ಲಕ್ಕೆ ಬಂದ್ಬಿಡುತ್ತೆ. ಅವಾಗ ಅವನಿಗೆ 2 ಪತ್ರದಲ್ಲಿ ಒಂದು ಅವನಿಗೆ ಗಂಡು ಸಂತಾನವಾಗಿರುತ್ತೆ, ಇನ್ನೊಂದು ಅವರ ಸೈನಿಕರು ಯುದ್ಧ ಗೆದ್ದು ಬರ್ತಾ ಇರ್ತಾರಂತೆ. ಎರಡೂ ವರ್ತಮಾನ ಹೇಳಿದ ತಕ್ಷಣ ತುಂಬ ಖುಷಿ ಆಗ್ತದೆ. ನೀನು ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗಿ ತನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಬೆಳೆಸಿ ಅವನನ್ನು ಮಂತ್ರಿಯನ್ನಾಗಿ ಮಾಡ್ಕೊಳ್ತಾನೆ. ಅವನೇ ದಿವಾನನಾಗ್ತಾನೆ. ದಿವಾನ ವೆಂಕಣ್ಣ ಅಂತ ಪ್ರಸಿದ್ಧನಾಗ್ತಾನೆ. ನನ್ನ ದಡ್ಡನಾದ ನನ್ನನ್ನು ಇಷ್ಟು ಮಟ್ಟಕ್ಕೆ ಕರೆದೊಯ್ದವರು ರಾಯರು, ಅವರಿಗೆ ನಮ್ಮ ರಾಜನ ಆಸ್ಥಾನದಲ್ಲಿ ಮರ್ಯಾದೆ ಮಾಡಿಸ್ಬೇಕು ಅಂತ ಕರ್ಕೊಂಬರ್ತಾರೆ. ಕರ್ಕೊಂಬಂದ ಕ್ಷಣವೇ ಆವಾಗ ರಾಜ ಈ ಬ್ರಾಹ್ಮಣರನ್ನು ಪರೀಕ್ಷೆ ಮಾಡಬೇಕಂತ ಮಾಂಸ ಇಟ್ಟು ಆವಾಗ ಶಂಕೋದಕ ಪ್ರೋಕ್ಷಣೆ ಮಾಡಿದಾಗ ಅದು ಹಣ್ಣು ಹಂಪಲುಗಳಾಗಿ ಅವರ ಮಹಿಮೆ ಗೊತ್ತಾಗ್ತದೆ. ನಿಮಗೇನು ಬೇಕು ಅಂತ ಕೇಳಿದಾಗ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಈ ಪರಿಸರದ ಸ್ಥಳವನ್ನು ಹೇಳಿ, ಇಲ್ಲೇ ನಾನು ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಅನ್ನುವಂಥ ಮಾತನ್ನು ಹೇಳುವುದರ ಮೂಲಕವಾಗಿ ಆ ಸ್ಥಳವನ್ನು ತೋರಿಸ್ತಾರೆ. ತೋರಿಸಿ ಆ ರಾಜನ ಮೂಲಕ ಆ ಸ್ಥಳವನ್ನು ಪಡೆದು ಕೊನೆಗೆ ಅವರಿಗೆ ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಬೃಂದಾವನವನ್ನು ಕಟ್ಟೋದಕ್ಕೆ ವಿಶೇಷವಾದಂಥ ಕಲ್ಲನ್ನು ಬಳಸಲಾಗಿತ್ತು. ಆ ಕಲ್ಲು ಎಲ್ಲಿಂದ ಹುಡುಕಿ ತಂದಿದ್ದು ತಿಳಿಸ್ಬಹುದಾ? ಮಾಧವರಂ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಹಳ್ಳಿಯ ಒಂದು ಹಳ್ಳದ ದಂಡೆಯಲ್ಲಿ ರಾಮದೇವರು ವನವಾಸಕ್ಕೆ ಹೋಗುವಾಗ ಸೀತಾಮ್ಮನವರಿಗೆ ತುಂಬ ವಿಶ್ರಾಂತಿ ಬೇಕು ಅನಿಸುತ್ತಂತೆ. ಅವ ಒಂದು ಕಲ್ಲು ಮೇಲೆ ಕೂಡ್ತಕ್ಕಂಥವ್ರು ಆಗ್ತಾರೆ. ಕೂತಾಗ ರಾಮದೇವರು ಏನು ಕೂತ್ಕೊಂಡು ಅಂತ ಕೇಳ್ತಾರೆ. ಇಲ್ಲಿ ತುಂಬ ಆಯಾಸವಾಗಿದ್ದೆ ಅಂತ ಹೇಳಿ ಕೂತ್ಕೊಂಡಾಗ ರಾಮಸೀತೆಯರು ಒಂದು 7 ಗಳಿಗೆ ಆ ಕಲ್ಲು ಮೇಲೆ ಕೂಡ್ತಾರೆ. ಆ ಸಂದರ್ಭದಲ್ಲಿ ಹರಿಯುವ ಹಳ್ಳದ ಮೂಲಕವಾಗಿ ತಾವರೆ ಎಲೆಯಿಂದ ಲಕ್ಷ್ಮಣ ದೇವರು ಹಣ್ಣು ಹಂಪಲು ಮತ್ತು ನೀರನ್ನು ತಂದು ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಿಕೊಂಡು ಅವರು ಮುಂದೆ ಪ್ರಯಾಣ ಮಾಡ್ತಾರೆ. 7 ಗಳಿಗೆ ಕೂತ ಕಾರಣದಿಂದ, ಸ್ವಾಮಿ ಇಲ್ಲಿ ಅನಿವಾರ್ಯವಾಗಿ ನೀವು ಕೂತ್ರಿ, ಸೀತಾಮಾತೆ ಕೂತ ಕಾರಣದಿಂದ ಏನು ವಿಶೇಷತೆ ಅಂತ ಲಕ್ಷ್ಮಣ ಕೇಳಿದರೆ, 7 ಗಳಿಗೆ ಕೂತ ಕಾರಣದಿಂದ 700 ವರ್ಷಗಳ ಕಾಲ ಈ ಶಿಲೆ ಪೂಜೆಗೊಳ್ಳುತ್ತೆ ಅನ್ನುವಂಥ ಮಾತನ್ನೇ ಹೇಳ್ತಾರೆ. ಪುಟ್ಟ 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 ಗುಡ್ಡಗಳು, ಎಲ್ಲವೂ ಕಪ್ಪು ಶಿಲೆ, ಎಲ್ಲವೂ ಕಪ್ಪು ಶಿಲೆ. ಆಶ್ಚರ್ಯ. ಅಲ್ಲಿರ್ತಕ್ಕಂಥ ಕಲ್ಲನ್ನೇ ರಾಘವೇಂದ್ರ ಸ್ವಾಮಿಗಳು ತೋರಿಸಿದ ಮೇಲೆ ಆ ಶಿಲೆಯನ್ನು ತಂದು, ನ್ಯಾಯವಾಗಿ ದೊಡ್ಡ ದೊಡ್ಡ ಶಿಲೆಯಿಂದ 2-3 ಪೀಸ್ನಲ್ಲೇ ಬೃಂದಾವನ ಮಾಡಿದ್ದು ಇನ್ನೊಂದು, ಇದ್ರ ತುಂಡ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಶಿಲೆ ಇದು. ಆದರೂ ರಾಯರು ಅಪೇಕ್ಷೆ ಪಟ್ಟರು ಅಂತೇಳಿ ಈ ಶಿಲೆಯನ್ನು ತರಿಸಿ ಅಂಥದ್ದೇ ಬೃಂದಾವನವನ್ನೇ ಮಾಡ್ತಾರೆ. ಆ ಶಿಲೆಯ ಪ್ರಭಾವದಿಂದ ರಾಯರು ಅದನ್ನೇ ಆಯ್ಕೆ ಮಾಡ್ಕೊಳ್ತಾರೆ.
ಹಾಗಾದರೆ ನಿಮಗೆ ಮೊದಲೇ ಮಾಡಿಟ್ಟ ಬೃಂದಾವನ ಏನು ಮಾಡಬೇಕು ಅಂತಂದಾಗ ಇನ್ನೂ ಬಹುಶಃ ಮಗುವಾಗಿರ್ಬೋದು ಅಥವಾ ಹುಟ್ಟಿಲ್ವೋ ಗೊತ್ತಿಲ್ಲ, ನನ್ನ ಪೀಠದಲ್ಲಿ ಮುಂದೆ ವಾದೀಂದ್ರ ತೀರ್ಥರು ಅಂತ ಬರ್ತಾರೆ, ಅವರಿಗೋಸ್ಕರ ಈ ಬೃಂದಾವನ ಇಡಿ ಅಂತ ಹೇಳ್ತಾರೆ. ಹಾಗಾಗಿ ರಾಯರ ಪಕ್ಕದಲ್ಲಿರುವ ಬೃಂದಾವನ ಅದು ರಾಯರೇ ಮಾಡಿಸಿದ್ದು ಆ ಕಾಲದಲ್ಲಿ ನವಾಬ, ಅದು ರಾಯರ ಬದಲು ವಾದೀಂದ್ರ ತೀರ್ಥರಿಗೆ ಅದು ಅರ್ಪಣೆ ಆಗ್ತಕ್ಕಂಥದ್ದಾಗ್ತದೆ. ಇವತ್ತಿಗೂ ಎರಡು ಒಂದೇ ಎತ್ತರ ಒಂದೇ ಬಿತ್ತರದ ಬೃಂದಾವನವನ್ನು ನಾವಲ್ಲಿ ನೋಡ್ಬೋದಾಗಿದೆ. ಇದು ಮಾಧವಾರದ ಒಂದು ಶಿಲೆಯಿಂದ ತಂದು ಮಾಡಿರ್ತಕ್ಕಂಥ ಬೃಂದಾವನ. ಅದಕ್ಕೆ ಮಾದರಿ ಬೃಂದಾವನ ನಾವು ಚಿತ್ರದುರ್ಗದ ನಮ್ಮ ರಾಯರ ಮಠದಲ್ಲಿ ಕೂಡ ನಾವು ನೋಡ್ಬೋದು. ರಾಯರು ಮಾಡಿದ ಮಾದರಿಯಲ್ಲೇ ಈ ಬೃಂದಾವನ ನಿರ್ಮಾಣ ಆಗ್ತಕ್ಕಂಥದ್ದಾಯಿತು. ಆಮೇಲೆ ಕೊನೆಗೆ ಯಾವ ಪ್ರಹ್ಲಾದರಾಜರು ಯಜ್ಞದ ಕುಂಡ ಇತ್ತು ಅಲ್ಲೇ ಹಳ್ಳವನ್ನು ತೆಗೆದು ಹಾಳು ಮಾಡಿ ಒಳಗಡೆಗೆ ಕೆಳಗಡೆಗೆ ಕುಳಿತುಕೊಂಡು ತಾವು ಜಪ ಮಾಡುತ್ತಾ ಮೇಲೆ ಬೃಂದಾವನವನ್ನು ಇಡಿಸಿಕೊಂಡು ಬೃಂದಾವನದ ಮಧ್ಯದಲ್ಲಿ 750 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಇಟ್ಟುಕೊಂಡು ತಾವು ಬೃಂದಾವನ ಪ್ರವೇಶವನ್ನು ಮಾಡ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಈ ಶಿಲೆ ರಾಮದೇವರು ಕುಳಿತ ಕಾರಣದಿಂದ 700 ವರ್ಷಗಳ ಕಾಲ ಪೂಜೆಗೊಳ್ಳುತ್ತೆ ಅಂತ ರಾಯರ ಇತಿಹಾಸ ನಮಗೆ ಹೇಳ್ತಾರೆ. ಕಲಾವಿದರು ಸಾಕಷ್ಟು ಜನ ಇಲ್ಲಿ ಬಂದು ಹೋಗ್ತಾನೆ ಇದ್ದಾರೆ. ಇನ್ಫ್ಯಾಕ್ಟ್ ನಾವುಗಳು ಕೂಡ ಅದಕ್ಕೇನು ಹೊರತುಪಡಿಸಿಲ್ಲ. ಅಪ್ಪಾಜಿ ಹಾಗೂ ರಜನಿಕಾಂತ್ ಅವರು ಇಲ್ಲಿ ವಿಶೇಷವಾದಂಥ ಸೇವೆಯನ್ನು ಮಾಡಿದ್ದಾರೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ರಾಯರು ಹಾಗೂ ಕಲಾವಿದರ ಒಡನಾಟ ತಿಳಿಸ್ಬಹುದಾ? ರಾಘವೇಂದ್ರ ಸ್ವಾಮಿಗಳು ದೊಡ್ಡ ಕಲಾಕಾರರೇ, ಯಾಕೆಂದರೆ ಅವರಲ್ಲಿ ಸಾಹಿತ್ಯ ಸಂಗೀತ ಇವೆಲ್ಲ ಕೂಡ ಮೇಳವಿಸಿತ್ತು. ಇನ್ನೂ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ, ಅನೇಕರಿಗೆ ಗೊತ್ತಿಲ್ಲ. ಅನೇಕ ಹರಿದಾಸರ ಅಂಕಿತಗಳನ್ನು ನಾವು ಕೇಳ್ತೇವೆ, ವಿಜಯದಾಸರು, ಪುರಂದರದಾಸರು ಅಂತ. ಹಾಗೆ ರಾಯರ ತಾಯಿ ಗರುಡ ವಾಹನ ಎಂಬ ಒಂದು ಅಂಕಿತದಿಂದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ನಮಗೆ ಅದು ಉಪಲಬ್ಧಿ ಇಲ್ಲ, ಆದರೆ ಅದಕ್ಕೆ ಇತಿಹಾಸ ಸಾರ್ತಾ ಇದೆ, ಡಾಕ್ಯುಮೆಂಟ್ ಇದೆ, ಬಟ್ ನಮ್ಮ ಕೃತಿಗಳು ಉಪಲಬ್ಧಿ ಇಲ್ಲ. ಗರುಡ ವಾಹನ ಎಂಬ ಅಂಕಿತದಿಂದ ಅನೇಕ ಹಾಡುಗಳನ್ನು ರಚನೆ ಮಾಡಿದವರು, ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರು ರಾಯರಾದ್ದರಿಂದ ದೊಡ್ಡ ಕಲಾಕಾರರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ವಿಶೇಷವಾಗಿ ಭಕ್ತಿ, ಅಷ್ಟೇ ಕಲಾಕಾರರ ಮೇಲೆ ರಾಯರ ಕರುಣೆ ಇದು ಯಾವತ್ತಿಗೂ ಇದೆ. ನಾನು ನೋಡಿದಂಥ ರೀತಿಯಲ್ಲಿ ನಾವು ಚಿಕ್ಕವರಿದ್ದ, ನಾನು 71ನೇ ಇಸ್ವಿಯಿಂದಲೇ ಇಲ್ಲಿಂದ ಇದ್ದವನೊಂದು 50-55 ವರ್ಷಗಳಾಯಿತು ಮಂತ್ರಾಲಯದಲ್ಲಿ ಇರಲಿಕ್ಕೆ. ನಾನು ರಾಜ್ಕುಮಾರ್ ಅವರ ಚಿಕ್ಕ ವಯಸ್ಸಿನಿಂದಲೇ ನಾನು ಕಂಡವನು. ಒಂದು ಸರ್ತಿ ಅವರು ಅಯ್ಯಪ್ಪನ ಸ್ವಾಮಿ ಇದಕ್ಕೋಸ್ಕರ ಮಂಡಲ ಸೇವೆಯನ್ನು ಮಾಡಿಕೊಂಡು ದೀಕ್ಷಾ ಸ್ವೀಕಾರ ಮಾಡಿಕೊಂಡು ಬಂದಿದ್ದು. ಆ ಸಂದರ್ಭದಲ್ಲಿ ನಾನು ರೂಮಲ್ಲಿ ಮಲಗಲ್ಲ ಅಂಥೇಳಿ 3 ದಿನಗಳ ಕಾಲ ರಾತ್ರಿ ಇಲ್ಲಿ ಪ್ರಾಕಾರದಲ್ಲೇ ನೆಲದ ಮೇಲೆ ಮಲಗ್ತಾ ಇದ್ದೆ, ಇಲ್ಲೇ ಮಲಗ್ತಾ ಇದ್ದೆ. ನಮ್ಮದು ಗುರುಕುಲ ಮಠದಲ್ಲೇ ಇತ್ತು, ಆದ್ದರಿಂದ ನಾವು 20-30 ಹುಡುಗರು ಇರ್ತಾ ಇದ್ವಿ. ಪ್ರದಕ್ಷಿಣೆ ಮಾಡುವಾಗ ನಮ್ಮೊಟ್ಟಿಗೆ ಬಂದು ವಿದ್ಯಾರ್ಥಿಗಳಿಗೆ ಅವಾಗೆಲ್ಲ ಲಾಕರಿಗೆ ಕರಲಿಲ್ಲ, ನಮ್ಮದು ಪುಟ್ಟ ಪೆಟ್ಟಿಗೆ, ಆ ಪೆಟ್ಟಿಗೆಯನ್ನು ಹೀಗೆ ಸರಿಸಿದ್ರೆ ಅದ್ರ ಮೇಲೆ ಕೂತ್ಕೊಂಡು ಸುಮಾರು 2 ಗಂಟೆಗಳ ಕಾಲ ನಮ್ಮ ಜೊತೆಯಲ್ಲಿ ಮಾತಾಡಿ, ಯಾಕೆಂದರೆ ಮಾರನೇ ದಿವಸ ರಜೆ ಇತ್ತಾದ್ದರಿಂದ ನಾವು ಹರಟಿ ಹೊಡಿತಾ ಇದ್ವಿ. ಅವ ನಮ್ಮ ಜೊತೆ ಕೂತ್ಕೊಂಡು 2 ಗಂಟೆಗಳ ಕಾಲ ಮಾತಾಡಿ ಹೋದದ್ದು ಕೂಡ ನಮಗೆ ನೆನಪಿದೆ. ಅಪ್ಪಾಜಿ ಅವ್ರ ವಿಚಾರದಲ್ಲಿ ಹೇಳೋದಾದರೆ, ಅವರು ಒಂದು ಮಂತ್ರಾಲಯ ಮಹಾತ್ಮೆಯನ್ನು ಮಾಡುವಾಗ, ರಾಯರ ಒಂದು ರೂಪವನ್ನು ತೆಗೆದುಕೊಳ್ಳುವಾಗ ಅವರ ಶುದ್ಧತೆ, ಅವರ ಪಾವಿತ್ರತೆ, ರಾಯರು ಹೇಗೆ ಜೀವನ ಮಾಡ್ತಾಯಿದ್ರು ಎಂಬ ತಿಳ್ಕೊಂಡು ಅವರು ಕೂಡ ಆ ರೀತಿ ಜೀವನ ಮಾಡ್ತಾಯಿದ್ರಂತೆ. 2 ಬಾರಿ ಸ್ನಾನ, ಜಪ, ಪೂಜೆ ಇವೆಲ್ಲವನ್ನು ಕೂಡ ಮಾಡ್ತಾ ಕಾಲವನ್ನು ಕಳೀತಾ ಇದ್ರು, ಹೊರತಾಗಿ ಸುಮ್ಮನೆ ಅದು ಆ್ಯಕ್ಷನ್ ಮಾಡಿರ್ತಕ್ಕಂಥದ್ದಲ್ಲ. ಹಾಗಾಗಿ ರಾಯರು ಕಲಾಕಾರರಿಗೆ ಕೊಡದೇ ಇದ್ದಂಥದ್ದಿಲ್ಲ, ಎಲ್ಲವನ್ನೂ ಕೊಟ್ಟಿದ್ದಾರೆ, ಕೈ ತುಂಬಿ ಬಾಚಿ ಕೊಟ್ಟಿದ್ದಾರೆ. ಅಷ್ಟೇ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಕೂಡ ಭಕ್ತರು ಮಾಡ್ತಾರೆ. ಈಗ ಉದಾಹರಣೆಗೆ ರಜನಿಕಾಂತ್ ಅವರೊಂದು ದೊಡ್ಡ ಮಠವನ್ನೇ ಕಟ್ಟಿ, ವಿಶೇಷವಾಗಿ ರಾಯರ ಒಂದು ಹುಟ್ಟಿದ ಮನೆ, ಆ ಮನೆಯನ್ನೇ ಇವತ್ತು ದೊಡ್ಡ ಮಠವನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ರಾಜ್ಕುಮಾರ್ ಗೆಸ್ಟ್ ಹೌಸ್ ಅಂತ ಒಂದು ಕಟ್ಕೊಟ್ಟಿದ್ದಾರೆ, ಅವರು ಮಾಡಿದ್ದಾರೆ. ಮತ್ತು ನಮಗೆ ಮೊನ್ನೆ ದ್ವಾರಕೀಶ್ ಅವರು ಮೊನ್ನೆ ರೀಸೆಂಟ್ಲಿ ಕಾಲವಾದರು, ಅವರ ಒಂದು ಕಾಟೇಜ್ ಕೂಡ ಇಲ್ಲಿದೆ. ತುಂಬ ಜನ ಇಲ್ಲಿ ರಾಯರ ಸೇವೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ, ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ಅನೇಕ ಕಲಾಕಾರರು ಕೂಡ ಬಂದು ರಾಯರನ್ನೇ ನಂಬಿ ವಿಶೇಷವಾಗಿ ಸೇವೆ ಮಾಡ್ತಕ್ಕಂಥದ್ದಿದೆ. ಅದರ ಜೊತೆಗೆ ವಿಶೇಷವಾಗಿ ನಮಗೆ ಜಮುನಾ, ಜಗ್ಗೇಶು, SP ಬಾಲಸುಬ್ರಹ್ಮಣ್ಯಂ, ಬಾಲಮುರಳೀಕೃಷ್ಣ ಎಲ್ಲರೂ ಕೂಡ ವಿಶೇಷವಾಗಿ ಇಲ್ಲಿ ಅನೇಕ ಸೇವೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನೀವು ಕೂಡ ನಾವು ದೊಡ್ಡ ಕಲೆಯಲ್ಲಿ ನಿಮ್ಮನ್ನು ನಾವು ಕಾಣ್ತೀವಿ, ನೀವು ಕೂಡ ರಾಯರ ಸೇವೆಯನ್ನು ಮಾಡಿ ವಿಶೇಷವಾಗಿ ಇದು ಮಾಡಿದವರು. ಹಾಗಾಗಿ ಕಲಾಕಾರರಿಗೆ ಒಂದು ಆಶ್ರಯ ಮಂತ್ರಾಲಯ ಕ್ಷೇತ್ರ. ಆಶ್ರಯ ಅಂದರೆ ಅವ್ರಿಗೇನು ನಮಗೊಂದು ಶೆಲ್ಟರ್ ಕೊಟ್ಟು ಇರಬೇಕು ಅನ್ನೋದು ಅರ್ಥ ಅಲ್ಲ, ಅವರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿ ಅವರನ್ನು ಕಳಿಸ್ಕೊಡೋದೇ ಒಂದು ದೊಡ್ಡ ಆಶ್ರಯ. ರಾಘವೇಂದ್ರ ಸ್ವಾಮಿಗಳು ಅದನ್ನು ಅನುಚಾನವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ನಂಬಿಕೆ ವಿಶ್ವಾಸದಿಂದ ಕಲಾಕಾರರು ಕೂಡ ಬಂದು ಅನುಗ್ರಹವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪು ಅವರು ಕೂಡ ಇಲ್ಲಿ ಬಂದು ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಬೋದು. ಹಾಗಾಗಿ ನಾನು ಆಗಲೇ ಒಂದು ಮಾತು ಹೇಳಿದೆ, ರಾಯರಿಗೆ ಇಂಥವ್ರು ಅಂಥವ್ರು ಅನ್ನತಕ್ಕಂಥ ರಿಕಗ್ನೇಷನ್ ಇಲ್ಲ.
ಎಲ್ಲರನ್ನೂ ತನ್ನೆಡೆಗೆ ಸೆಳೀತಕ್ಕಂಥ, ಅದರಲ್ಲಿ ಕಲಾಕಾರರ ಗುಂಪು ಕೂಡ ಒಂದು. ಹಾಗಾಗಿ ಅವರನ್ನು ಕೂಡ ರಾಯರು ಪರಿಪೂರ್ಣವಾಗಿ ಅನುಗ್ರಹಿಸ್ತಾ ಇದ್ದಾರೆ. ಅವರಿಗೆ ಬೇಡಿ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ. ಅವರು ಕೂಡ ಅಷ್ಟೇ ಶ್ರದ್ಧೆಯಿಂದ ರಾಯರನ್ನು ನಂಬಿ ಬರ್ತಾರೆ. ಇಷ್ಟೊತ್ತು ತಾವು ರಾಯರ ಪವಾಡಗಳ ಬಗ್ಗೆ ಮತ್ತು ಎಷ್ಟೋ ವಿಚಾರಗಳು ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ಇದೆಲ್ಲವನ್ನು ತಾವು ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನವಿ ನಿರ್ಮಿತಿ ಅನ್ನುವಂತಹ ಒಂದು ಮಾಧ್ಯಮದ ಮೂಲಕವಾಗಿ ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳು, ಮಠಮಾನ್ಯಗಳು ಇವುಗಳನ್ನು ಸೆರೆ ಹಿಡಿದು ಅಲ್ಲಿ ನಡೆಯುವಂತಹ ಅಭಿವೃದ್ಧಿ, ಅಲ್ಲಿ ನಡೆಯುವ ಸೇವಾ ಕಾರ್ಯಕ್ರಮ, ಅಲ್ಲಿಯ ಮಹತ್ವ ಇವುಗಳನ್ನು ತಿಳಿಸುವಂತಹ ಒಂದು ಯೋಜನೆಯಿಂದ ಇದಕ್ಕೆ ಮುಂದಾಗಿದ್ದಾರೆ. ಈ ಮಾಧ್ಯಮದ ಎಲ್ಲ ಮುಖ್ಯಸ್ಥರನ್ನು ಅಭಿನಂದಿಸಿ, ಮಾಧ್ಯಮದ ವೀಕ್ಷಕರನ್ನು ಕೂಡ ಅಭಿನಂದಿಸಿ, ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ಭಗವಂತನ ಅನುಗ್ರಹವಾಗಲಿ ಅಂತ ಕೇಳ್ತಾ, ಇವರ ಈ ಪ್ರಯತ್ನ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಿಘ್ನವಾಗಲಿ ಅಂತ ಒಳ್ಳೆಯದು. ನೆಕ್ಸ್ಟ್ ಟೈಮ್ ಎಲ್ಲರೂ ಮಂತ್ರಾಲಯಕ್ಕೆ ತಪ್ಪದೆ ಭೇಟಿ ಕೊಡಿ, ಹಾಗೆ ರಾಯ ದರ್ಶನವನ್ನು ತಪ್ಪದೆ ಪಡ್ಕೊಳ್ಳಿ. ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವಿ ನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.